ಪ್ರಿಯ ವೀಕ್ಷಕರೇ, WHO ವಿಶ್ವ ಆರೋಗ್ಯ ಸಂಸ್ಥೆಯು ಜಾಗತಿಕವಾಗಿ ಹೆಲ್ತ್ ಎಮರ್ಜೆನ್ಸಿಯನ್ನ ಘೋಷಿಸಿದೆ. ಅರೆರೆ, ಇದೇನಪ್ಪ ಇದು? ಡೇಂಜರಸ್ ಕೊರೋನಾ ಕಾಯಿಲೆಯಿಂದ ನರಕನ ಅನುಭವಿಸಿ ಜಸ್ಟ್ ಇವಾಗ ತಾನೇ ಸುಧಾರಿಸ್ಕೊಳ್ತಾ ಇರೋ ನಮಗೆ ಮತ್ತೊಂದು ಹೆಲ್ತ್ ಎಮರ್ಜೆನ್ಸಿನಾ ಅಂತ ಗಾಬರಿ ಆಗ್ತಾ ಇದೆಯಾ? ಹೌದು ವೀಕ್ಷಕರೇ, ಅಂತಹದೊಂದು ಡೆಡ್ಲಿ ಕಾಯಿಲೆಯು ನೆರೆಯ ದೇಶಗಳಲ್ಲಿ ಸ್ಟಾರ್ಟ್ ಆಗಿದೆ. ಆ ಕಾಯಿಲೆಯ ಹೆಸರು ಮಂಕಿ ಪಾಕ್ಸ್. ಇದನ್ನ ಎಂಪಾಕ್ಸ್ ಕೂಡ ಅಂತಲೂ ಕರೀತಾರೆ. ಈ ಮಂಕಿ ಪಾಕ್ಸ್ ಕಾಯಿಲೆಯು ಆಫ್ರಿಕಾ ಖಂಡದಲ್ಲಿ ಫಸ್ಟ್ ಟೈಮ್ ಕಾಣಿಸಿಕೊಂಡಿದ್ದು ಅಲ್ಲಿಂದ ಬೇರೆ ಕಂಟ್ರಿಗಳಿಗೂ ಕೂಡ ಸ್ಪ್ರೆಡ್ ಆಗ್ತಾ ಇದೆ. ಇದರಿಂದಾಗಿನೇ ಆಫ್ರಿಕಾ ಖಂಡದಲ್ಲಿ ಈ ವರ್ಷದಲ್ಲೇನೆ ಸುಮಾರು 14,000 ಕೇಸ್ಗಳು ದಾಖಲಾಗಿವೆ ಮತ್ತು ಅದರಲ್ಲಿ 500ಕ್ಕೂ ಹೆಚ್ಚು ಸಾವುಗಳು ಸಂಭವಿಸಿವೆ. ಪರಿಣಾಮವಾಗಿ ಬೇರೆ ಕಂಟ್ರಿಗಳಿಗೆ ತುಂಬಾ ಸ್ಪೀಡ್ ಆಗಿ ವೈರಲ್ ಆಗ್ತಾ ಇರೋದ್ರಿಂದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನವರು ಹೆಲ್ತ್ ಎಮರ್ಜೆನ್ಸಿನ ಅನೌನ್ಸ್ ಮಾಡಿದ್ದಾರೆ. ಇಂತಹದ್ದೇ ಪರಿಸ್ಥಿತಿ ಕೆಲವು ವರ್ಷಗಳ ಹಿಂದೆಯೂ ಕೂಡ ಎದುರಾಗಿತ್ತು. 2012ನೇ ಇಸ್ವಿಯಲ್ಲಿ ಫಸ್ಟ್ ಕೇಸ್ ಆಫ್ರಿಕಾದಲ್ಲಿ ಕಾಣಿಸಿಕೊಂಡು ಜಗತ್ತಿನ ತುಂಬೆಲ್ಲ ಹರಡಿತ್ತು. ಆದರೆ ಈಗ ಅದರ ಪ್ರಮಾಣವು ದುಪ್ಪಟ್ಟಾಗಿದೆ ಎಂದು ತಿಳಿದು ಬಂದಿದೆ. ಸುಮಾರು 110ಕ್ಕೂ ಹೆಚ್ಚು ದೇಶಗಳಲ್ಲಿ ಸಡನ್ ಆಗಿ ಭಯದ ವಾತಾವರಣ ಕ್ರಿಯೇಟ್ ಆಗಿದೆ. ಇನ್ನು ಈ ಮಂಕಿ ಪಾಕ್ಸ್ ಕಾಯಿಲೆ ಭಾರತಕ್ಕೆ ಹೇಗೆ ಡೇಂಜರಸ್ ಅನ್ನೋದನ್ನ ನೋಡೋದಾದ್ರೆ, ನಮ್ಮ ಭಾರತದ ಪಾಪ್ಯುಲೇಷನ್ ಹೆಚ್ಚಾಗಿರುವುದರಿಂದ ಇಂತಹ ವೈರಸ್ ಸಂಬಂಧಿ ಕಾಯಿಲೆಗಳು ವಿನಾಶಾನ ಕ್ರಿಯೇಟ್ ಮಾಡ್ತವೆ. ಇನ್ನ ಸಿಟಿಗಳ ವಿಚಾರಕ್ಕೆ ಬಂದರೆ, ಸಾಮಾನ್ಯವಾಗಿ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇರೋ ಕಾರಣದಿಂದ ಈ ಮಂಕಿ ಪಾಕ್ಸ್ ಈಸಿಯಾಗಿ ಮನುಷ್ಯನಿಗೆ ಅಂಟಿಕೊಳ್ಳುತ್ತೆ. ಇದರ ನಂತರ ಕಾಯಿಲೆನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಈ ಕಾಯಿಲೆ ಬಗ್ಗೆ ಜಾಗೃತಿನ ತರೋದಕ್ಕಿಂತ ಮುಂಚಿತವಾಗಿಯೇ ವೈರಸ್ ದೇಶದ ತುಂಬಾ ಸ್ಪ್ರೆಡ್ ಆಗಿರುತ್ತೆ. ಇಂತಹದಕ್ಕೊಂದು ಉದಾಹರಣೆ ಅಂದರೆ 2 ವರ್ಷದ ಹಿಂದೆ ಆದಂತಹ ಕೊರೋನಾದ ಎಫೆಕ್ಟ್ ಇನ್ನ ನಮ್ಮ ಕಣ್ಣ ಮುಂದೆನೇ ಇದೆ. ಹೀಗಾಗಿನೇ ಭಾರತಕ್ಕೆ ಈ ವೈರಸ್ ತುಂಬಾ ಡೇಂಜರಸ್. ಡಯಾಬಿಟಿಸ್, ಹಾರ್ಟ್ ಪೇಷಂಟ್ಸ್ ಮತ್ತು ಉಸಿರಾಟದ ಸಮಸ್ಯೆ ಜಾಸ್ತಿ ಇರೋ ಜನಸಂಖ್ಯೆ ನಮ್ಮ ದೇಶದ್ದೇ ಆಗಿರೋದ್ರಿಂದ ನಾವು ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ. ಈಗಾಗಲೇ ನಮ್ಮ ನೆರೆಯ ದೇಶ ಪಾಕಿಸ್ತಾನದಲ್ಲಿ ಕಳೆದ 3 ದಿನದಲ್ಲೇನೆ ಸುಮಾರು 4 ವ್ಯಕ್ತಿಗಳಲ್ಲಿ ಮಂಕಿ ಪಾಕ್ಸ್ ಕಾಯಿಲೆ ಪತ್ತೆಯಾಗಿದೆ. ಸೊ ಹಾಗಾಗಿನೇ ನಮ್ಮ ಭಾರತಕ್ಕೆ ಮತ್ತಷ್ಟು ಭಯ ಹೆಚ್ಚಾಗಿದ್ದು, ದೇಶದ ಎಲ್ಲ ಏರ್ಪೋರ್ಟ್ಗಳಿಗೆ ಭಾರತ ಸರ್ಕಾರ ಹೈ ಅಲರ್ಟ್ ಅನೌನ್ಸ್ ಮಾಡಿದೆ. ದೆಹಲಿಯಲ್ಲಿ ಮಂಕಿ ಪಾಕ್ಸ್ ಸೋಂಕಿತರ ಐಸೋಲೇಷನ್, ಮ್ಯಾನೇಜಿಂಗ್ ಮತ್ತು ಟ್ರೀಟ್ಮೆಂಟ್ಗಳಿಗಾಗಿ ರಾಮ್ ಮನೋಹರ್ ಲೋಹಿಯಾ ಲೇಡಿ ಹಾರ್ಜಿಂಗ್ ಹಾಸ್ಪಿಟಲ್ನಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಂಕಿ ಪಾಕ್ಸ್ ಎಂದರೆ ಏನು? ಅದು ಹೇಗೆ ಹರಡುತ್ತೆ? ವೀಕ್ಷಕರೇ, ಮಂಕಿ ಪಾಕ್ಸ್ ಎಂದರೆ ಇದೊಂದು ಪ್ರಾಣಿಗಳಿಂದ ಮನುಷ್ಯರಿಗೆ ವರ್ಗಾವಣೆಯಾಗೋ ಕಾಯಿಲೆ. ಮನುಷ್ಯ ಏನಾದರೂ ಸೋಂಕಿತ ಪ್ರಾಣಿಯ ಸಂಪರ್ಕಕ್ಕೆ ಬಂದರೆ, ಸೋಂಕಿತ ಪ್ರಾಣಿ ತನ್ನ ಉಗುರಿನಿಂದ ಸ್ಕ್ರಾಚಸ್ ಮಾಡಿದರೆ, ಇನ್ನ ಅದಕ್ಕಾಗಿರೋ ಗಾಯದಿಂದ ಸೋರುವಂತಹ ದ್ರವವು ಏನಾದರೂ ಮನುಷ್ಯನ ಚರ್ಮದ ಮೇಲೆ ಬಿದ್ದರೆ, ಹೀಗೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಸಂಪರ್ಕಕ್ಕೆ ಬರೋ ಮನುಷ್ಯನಿಗೆ ಸೋಂಕು ತಗುಲುತ್ತೆ. ಆದರೆ ಆಟ್ ಪ್ರೆಸೆಂಟ್ ದಾಖಲಾಗ್ತಿರೋ ಕೇಸಸ್ ನೋಡಿದರೆ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಸ್ಪ್ರೆಡ್ ಆಗ್ತಾ ಇರೋದೇ ಜಾಸ್ತಿ ಆಗಿದೆ. ಮಂಕಿ ಪಾಕ್ಸ್ ಬಂದಿದೆ ಅಂತ ಗೊತ್ತಾಗೋದು ಹೇಗೆ? ಒಂದು ವೇಳೆ ಒಬ್ಬರಿಗೆ ಮಂಕಿ ಪಾಕ್ಸ್ ತಗುಲಿದರೆ ಇಮಿಡಿಯೇಟ್ ಆಗಿ ಯಾವುದೇ ಸೂಚನೆ ಗೊತ್ತಾಗೋದಿಲ್ಲ. ಯಾಕಂದರೆ ತಗುಲಿದ ನಂತರ 7 ದಿನದಿಂದ 21 ದಿನಗಳ ಮೇಲೆ ಮಂಕಿ ಪಾಕ್ಸ್ನ ಲಕ್ಷಣಗಳು ಐಡೆಂಟಿಫೈ ಆಗ್ತವೆ. ಜ್ವರ, ಮೈಕೈ ನೋವು, ತಲೆನೋವು, ಬೆನ್ನು ನೋವು, ನಡುಕ ಬರೋದು, ವಿಪರೀತ ಆಯಾಸ, ಬಿಪಿಯಲ್ಲಿ ವೇರಿಯೇಷನ್ ಮತ್ತು ಮುಖದ ಮೇಲೆ ಇದ್ದಕ್ಕಿದ್ದಂತೆ ದದ್ದುಗಳು ಉಂಟಾಗಿ ಕ್ರಮೇಣವಾಗಿ ದೇಹದ ತುಂಬಲೆಲ್ಲ ಹರಡುತ್ತವೆ. ಇವುಗಳೆಲ್ಲವೂ ಮಂಕಿ ಪಾಕ್ಸ್ ಕಾಯಿಲೆಯ ಲಕ್ಷಣಗಳಾಗಿವೆ. ಸದ್ಯಕ್ಕೆ WHO ಹೇಳಿರುವ ಪ್ರಕಾರ ಇಲಿಗಳು, ಮಂಗ, ಕಾಡು ಪ್ರಾಣಿಗಳಿಂದ ಸೋಂಕು ಹರಡುವ ಸಾಧ್ಯತೆ ಹೆಚ್ಚಾಗಿದ್ದು, ಇದರಿಂದಾಗಿ ಇತರೆ ಸಾಕು ಪ್ರಾಣಿಗಳಿಂದ ಮನುಷ್ಯರಿಗೆ ಸ್ಪ್ರೆಡ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ ಇರೋದ್ರಿಂದ ಬೆಕ್ಕು, ನಾಯಿ, ಪಾರಿವಾಳ ಮತ್ತು ಜಾನುವಾರುಗಳ ಬಗ್ಗೆ ಹೆಚ್ಚಿನ ಜಾಗೃತಿ ತಗೊಳ್ಳೋದು ಅವಶ್ಯವಾಗಿದೆ. ಮನೆಮದ್ದು ಮಂಕಿ ಪಾಕ್ಸ್ ರದ್ದು. ಎಸ್ ವೀಕ್ಷಕರೇ, ಅಮೃತ ಬಳ್ಳಿಯ ಕಷಾಯ, ಅರಿಶಿನ, ನಿಂಬೆ ಹಣ್ಣಿನ ಪಾನಕ, ತುಳಸಿ ಕಷಾಯ, ಜೇನುತುಪ್ಪ ಬೆರೆಸಿದ ನೀರು ಇತ್ಯಾದಿ ಮನೆಮದ್ದುಗಳನ್ನು ಹೆಚ್ಚು ಬಳಸಬೇಕು. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಇದಿಷ್ಟು ಪ್ರಸ್ತುತ ಜನಗಳಲ್ಲಿ ಆತಂಕ ಹುಟ್ಟಿಸಿರುವ
ಮಂಕಿ ಪಾಕ್ಸ್ ಕಾಯಿಲೆಯ ವಿಡಿಯೋ ಇದಾಗಿತ್ತು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗಳನ್ನು ಲೈಕ್ ಮಾಡಿ. ಥ್ಯಾಂಕ್ ಯು.